ಪ್ರಿಯ ಬಂಧುಗಳೇ, ಸತ್ಯಮ್ಮ ದೇವಿ ಕರ್ನಾಟಕದ ಹಲವೆಡೆ ಪೂಜಿಸಲ್ಪಡುವ ಗ್ರಾಮ ದೇವತೆ. ಹಾಗೆ ಕೂಡ ಹೊಸಕೋಟೆ ತಾಲೂಕು ಕೆ ಸತಿವರ ಗ್ರಾಮದಲ್ಲಿ ಸತ್ಯಮ್ಮ ತಾಯಿ ದೇವಿ ನೆಲೆಸಿರುತ್ತಾರೆ ಗ್ರಾಮ ದೇವತೆಯಾಗಿ. ಪ್ರಿಯ ಬಂಧುಗಳೇ, ಕೆ ಸತಿವರದ ಗ್ರಾಮಸ್ಥರು ಎಲ್ಲರೂ ಜೊತೆಗೂಡಿ ಸತ್ಯಮ್ಮ ದೇವಿಯ 14ನೇ ದಿನದ ಪೂಜಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಪ್ರಿಯ ಬಂಧುಗಳೇ, ರೇಣುಕಾ ಮಹರ್ಷಿ ಜಮದಗ್ನಿಯ ಪತ್ನಿ, ಅವರ ಮಗ ಪರಶುರಾಮ. ಒಂದು ಸಂದರ್ಭದಲ್ಲಿ ಜಮದಗ್ನಿ ಕೋಪದಿಂದ ಪರಶುರಾಮನಿಗೆ ತಾಯಿಯನ್ನು ಕೊಲ್ಲಲು ಹೇಳಿದನು. ನಂತರ ರೇಣುಕಾ ಪುನರ್ಜೀವ ಪಡೆದಳು ಮತ್ತು ಯಲ್ಲಮ್ಮ ದೇವಿಯಾಗಿ ಪ್ರಸಿದ್ಧಳಾದಳು. ಗ್ರಾಮೀಣ ಪ್ರದೇಶಗಳಲ್ಲಿ ಸತ್ಯಮ್ಮ ದೇವಿಯನ್ನು ಇದೇ ಶಕ್ತಿಯ ಸ್ಥಳೀಯ ರೂಪವೆಂದು ಭಾವಿಸಲಾಗುತ್ತಿದೆ. ಹೊಸಕೋಟೆ ತಾಲೂಕು ಕೆ ಸತಿವರ ಗ್ರಾಮದಲ್ಲಿ ಸತ್ಯಮ್ಮ ದೇವಾಲಯ ಜೀರ್ಣೋದ್ಧಾರ ಕಾರ್ಯ. ಕ್ರಿಸ್ತಪೂರ್ವದಲ್ಲಿ ಗ್ರಾಮಗಳನ್ನು ರೋಗ ಬರದಂತೆ ದುಷ್ಟಶಕ್ತಿಗಳಿಂದ ಕಾಪಾಡುವ ಶಕ್ತಿಯಾಗಿ ಜನರು ಸತ್ಯಮ್ಮ ದೇವಿಯನ್ನು ಆರಾಧಿಸುತ್ತಿದ್ದರು. ಪ್ರಿಯ ಬಂಧುಗಳೇ, ಕೆ ಸತಿವರ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ಸತ್ಯಮ್ಮ ತಾಯಿ ನೆಲೆಸಿರ್ತಕ್ಕಂಥ ಈ ಸ್ಥಳ. ಊರಿನ ಹಲವಾರು ಭಕ್ತಾದಿಗಳು 48 ದಿನಗಳ ಕಾಲ ಪ್ರತಿನಿತ್ಯ ಪೂಜಾ ವೈಖರಿಗಳು ನಡೀತಾ ಇರ್ತದೆ. ಇವತ್ತು 14ನೇ ದಿನದ ವಿಶೇಷ ಪೂಜೆಯನ್ನು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನೆರವೇರಿಸಿರ್ತಾರೆ. ಅದರ ಒಂದು ತುಣುಕನ್ನು ನೀವು ಎಲ್ಲರೂ ಸಹ ನೋಡ್ತಾ ಇದ್ದೀವಿ. ಹಲವಾರು ಭಕ್ತಾದಿಗಳು ಬಂದು ಆ ತಾಯಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಪ್ರಿಯ ಬಂಧುಗಳೇ, ಸತ್ಯಮ್ಮ ದೇವಾಲಯದ ವಿಚಾರ ಹಾಗೂ ಸತ್ಯಮ್ಮನ ಕೆಲವು ವಿಚಾರವನ್ನು ನಾವು ಮಾತಾಡ್ತಾ ಹೋಗೋಣ. ಕೆರೆ ದೇವಸ್ಥಾನದ ಮುಂದೆ ನಾವು ಕೆರೆಯನ್ನು ನೋಡ್ತೀವಿ. ಆ ಕೆರೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಒಂದು ದಿನ ಸತ್ಯಮ್ಮ ಯಾರೋ ಬಂದು ನೋಡ್ತಾರೆ. ಆ ನೋಡಿದ ಕಾರಣಕ್ಕೆ ಸತ್ಯಮ್ಮ ಬೆಟ್ಟದ ಮೇಲೆ ಓಡಿ ಹೋಗ್ತಾರೆ. ಓಡಿ ಹೋಗುವ ಸಂದರ್ಭದಲ್ಲಿ ತನ್ನ ಮಡಿಲಲ್ಲಿ ಇರ್ತಕ್ಕಂಥ ಅಕ್ಕಿ ಚೆಲ್ಲಿ ಹೋಗುತ್ತೆ. ಆ ಚೆಲ್ಲಿ ಹೋದ ಜಾಗದಲ್ಲಿ ಅಡೇ ಪಾಪನ ಗಿಡಗಳು ಬೆಳೀತವೆ. ಬೆಳೆದ ಗಿಡಗಳ ಎಲೆಗಳನ್ನು ಈಗಲೂ ಸಹ ಕೆಮ್ಮಿಗೆ, ಜ್ವರಕ್ಕೆ ಮತ್ತಿತರ ಕಾಯಿಲೆಗಳಿಗೆ ಬಳಸ್ತಾರೆ. ಆ ಬಳಸಿದಾಗ ವಾಸಿಯಾಗಿರ್ತಕ್ಕಂಥ ಎಷ್ಟೋ ನಿದರ್ಶನಗಳು ಸಹ ಊರಿನ ಗ್ರಾಮಸ್ಥರು ಸಹ ಹೇಳ್ತಾ ಇದ್ದಾರೆ. ಹಾಗೆ ಈ ಸತ್ಯಮ್ಮನ ವಿಚಾರ ಅಪಾರವಾದದ್ದು. ಸತ್ಯಮ್ಮ ದೇವಿ ಕೆ ಸತಿವರ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿರ್ತಕ್ಕಂಥದ್ದು. ಗ್ರಾಮ ದೇವತೆಯನ್ನು ಸತ್ಯಮ್ಮ ತಾಯಿ ಇವತ್ತಿಗೂ ಸಹ ಕಾಪಾಡ್ತಾ ಇದ್ದಾರೆ. ಊರಿನ ಜನ ಆರಾಧ್ಯ ದೈವ ಎಂದೇ ಪೂಜಿಸಲ್ಪಡುವ ಈ ಸತ್ಯಮ್ಮ ತಾಯಿಯ ಜೀರ್ಣೋದ್ಧಾರ ಕಾರ್ಯಕ್ರಮ ಕೆಲವು ದಿನಗಳ ಹಿಂದೆ ನಡೆಯಿತು. ಅದರ 14ನೇ ದಿನದ ಕಾರ್ಯಕ್ರಮವನ್ನು ಕೆ ಸತಿವರದ ಗ್ರಾಮಸ್ಥರು ನೆರವೇರಿಸ್ತಾ ಇದ್ದಾರೆ. ಭಾಳ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಒಂದೊಂದು ದಿವಸ ಒಬ್ಬೊಬ್ಬರು ಊರಿನ ಗ್ರಾಮಸ್ಥರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸಾದವನ್ನು ಸಹ ನೀಡ್ತಾ ಇದ್ದಾರೆ. ಊರಿನ ಗ್ರಾಮಸ್ಥರು ಪ್ರತಿದಿನ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ತಾಯಿಯ ದರ್ಶನವನ್ನು ಪಡೆದು ಪಾತ್ರರಾಗ್ತಾ ಇದ್ದಾರೆ. ಪ್ರತಿದಿನ ಪ್ರಸಾದ ವಿನಿಯೋಗ ಇರ್ತದೆ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ,